ಆ ದಶಕಂಠನ ಮರಣದ ನಂತರ ಶ್ರೀರಾಮನ ಪೂಜಿಸುವ ಅವನ ಮಹಿಮೆ ಅಪಾರವಾಗಿದೆ ಸ್ವಾಮಿ, ಅಂತ ಶಿವ ಪಾರ್ವತಿಯಲ್ಲಿ ಅಪಾರ ಸಾಧನೆ ಮಾಡಿದ ಈ ನಮ್ಮ ಜೀವನದಲ್ಲಿ ಚಿಂತೆ ಎಂಬ ಕಾಡ್ತಾ ಇದೆ ಅಲ್ವೇನ್ರಿ? ಹೌದು ಶಾಂತ, ಹೌದು. ನಾನು ಈಗಲೇ ನಾಲ್ಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆಲ್ಲವನ್ನು ತೋರಿಸಬೇಕೆಂದರೆ ಕಣ್ಣಿದ್ದರೂ ಕೂಡಾಗಿದ್ದೇನೆ. ನಿನಗೆ ನಿಜ ಹೇಳಬೇಕೆಂದರೆ ಸ್ವಾಮಿ, ನನಗೆಲ್ಲ ತಿಳಿದಿದೆ ಕಣ್ರಿ, ನನಗೆಲ್ಲ ತಿಳಿದಿದೆ. ಬ್ರಹ್ಮ ಬೈದ ವಿಧಿ ಲೇಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ, ಅದ್ಯಾವುದು ನಿಮಗೆ ಚಿಂತೆ ಕಾಡ್ತಾ ಇದೆ ಅಂತ ನನ್ನ ಮುಂದೆ ಹೇಳ್ರಿ. ಯಾಕೆ ನಾನು ನಿಮ್ಮ ಅರ್ಧಾಂಗಿನಿ ಅಲ್ವೇನ್ರಿ? ಪರವಾಗಿ ಹೊಸ ಮೊದಲ ರೀತಿಯಾಗಿ ಮೊದಲು ನನ್ನ ಮನೆಯ ಪ್ರವೇಶಿಸಿ ಮೊದಲ ರಾತ್ರಿಯಿಂದ ಹಿಡಿದು ಅನೇಕ ವರ್ಷಗಳವರೆಗೆ ನಿನಗೆ ಸುಖ ಭೋಗ ಲಾಲ ರಸವನ್ನು ಕೊಡಲಾಗಿದೆನೆಂದರೆ ನನ್ನಂತ ನಾಮರ್ಥ ಯಾರು ಇಲ್ಲ ಶಾಂತ. ನಮ್ಮಂತ ಸ್ವಾಮಿ, ಹೌದು ಶಾಂತ, ಹೌದು. ಈ ಹೆಣ್ಣಿಗೆ ಬೇಕಾದುದು ಅಧಿಕಾರ ಅಂತದ್ದು ಸೌರಭವತಿಯೂ ಅಲ್ಲ ಶಾಂತ. ಅವಳು ರೂಪವತಿ ಆಗದಿದ್ದರು ಅವಳಿಗೆ ಬೇಕಾದುದು ದಾಂಪತ್ಯದ ಸುಖ. ಆ ಸುಖವನ್ನು ನಾನು ಕೊಡದನಾಗಿದ್ದೇನೆ. ನನ್ನಂತ ಪಾಪಿ ಯಾರಿಲ್ಲ ಶಾಂತ, ನನ್ನ ಪಾಪಿ ಯಾರಿಲ್ಲ. ಸ್ವಾಮಿ, ಏನು ಹೇಳ್ತಾ ಇದ್ದ ನೀವು? ನೀವು ಪಾಪಿ ಅಲ್ಲ, ನೀವು ಪಾಪಿ ಇಲ್ಲ. ನೋಡಿ, ನನ್ನ ಕೈ ಹಿಡಿದು ನನ್ನ ಕೋಳಿಗೆ ಮಾಂಗಲ್ಯವನ್ನು ಕೊಟ್ಟು ನನ್ನ ಸಂಗಾತಿ ಎಂದು ಸ್ವೀಕರಿಸಿದ್ದೀರಾ. ಸ್ವಾಮಿ, ನೀವು ನನ್ನ ಪಾಲಿನ ದೇವರು ರೀ, ನನ್ನ ಪಾಲಿನ ಪರದೇವರು. ದೇವರು? ನಾನು ದೇವರೇ? ಭೂಮಳಿ ಹಣಿ ಆಗಿ ತಾಯಿ ಬಾಯಿ ಬೆಳೆದಿತ್ತು ತನ್ನ ಒಡಲಲ್ಲೇ ಸಿಳಿ ನಿಂತಾಗ ಕತ್ತಲ ಕಾಲ್ಮೋಡ ಕವಿದು ಗುಡುಗು ಮಿಂಚು ಸಿಡಿಲು ಒತ್ತರ ಮಳೆ ಬೆತ್ತರಿಸ ಹೊಟ್ಟೇರಿ ನೋಡಿದರೆ ಎಂತಾವಳು ದೇವರೇ? ನಿಂತ ನೀರನ್ನು ಶಾಂತವಾಗಿ ತಂತುರಾಯನ ಕೈ ಹಿಡಿದು ಕೊಂಡಾಗ ಮುತ್ತಟ್ಟೆಯ ಮರಿಗೆರೆಯದೆ ದೇವರಂತೆ ಬಿದ್ದ ಈ ರೈತ ಎಂಥವನು ದೇವರೇ ಶಾಂತ, ಇಂಥವನು ದೇವರೇ. ದೇಹಿಯಿಂದ ಬಂದವರಿಗೆ ವರ ನೀಡಿ ಕಳಿಸಲಿಕ್ಕೆ ನಾನು ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಜೀವನದಲ್ಲಿ ಏರಿಯಾಗಿ ಬಂದ ನಿನ್ನ ಪುರುಷನಾಡು ನಿನ್ನ ಪುರುಷನಾಡು ಶಾಂತ. ಕ್ಷಮಿಸಿಬಿಡು ನನ್ನನ್ನು, ಕ್ಷಮಿಸಿಬಿಡು. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು? ಕ್ಷಮಿಸಂತ ತಪ್ಪು ನೀವೇನ್ರಿ ಮಾಡಿದ್ದೀರಾ? ಅದೇ ನೀವು ಹೇಳಿದ್ರಲ್ಲ, ಅದು ನನ್ನ ಪ್ರಾರಂಭ ಕರ್ಮ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಆದ್ರೆ ನನ್ನ ಕಾಲಿನ ದೇವರು ನೀವು ಸ್ವಾಮಿ. ನೀವು ನನ್ನ ದೇವರು ಕಣ್ರಿ, ನನ್ನ ಪತಿ ದೇವರು, ನನ್ನ ಪತಿ ದೇವರು ಕಣ್ರಿ ನೀವು. ಪ್ರಾರಂಭ ಕರ್ಮ ಎಂದು ಪತಿಯೇ ಪರದೈವ ಎಂದು ಹೀಗೆ ಹೇಳಿಕೊಳ್ತು. ನಿನ್ನ ಹರಿಯನ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹರಿಯನ ಜೀವನ ಹಾಳು ಮಾಡಿಕೊಳ್ಳಬೇಡ. ನಾನು ಎಷ್ಟು ಡಾಕ್ಟರ್ ಅವನು ಸರಿಯನ್ನು ತೆಗೆದುಕೊಂಡರೆ ನನ್ನ ಮರ್ಧಾಂಗಕ್ಕೆ ಬಿದ್ದ ಪೆಟ್ಟು ಇನ್ನೂ ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ಯಾಕಂದರೆ ನಿನ್ನ ಕೊರಳಿಯ ಮಾಂಗಲ್ಯವನ್ನು ನನ್ನ ಕೈಗೆ ಒಪ್ಪಿಸಿ ಬೇಡ ನನ್ನ ಗಂಡನನ್ನು ಮಾಡ್ಕೋ ಶಾಂತ, ಬೇಡ ಗಂಡನನ್ನು ಮಾಡಿಕೋ. ನೀವು ಇಲ್ಲ, ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ಳಿ. ನೀವು ಇನ್ನೊಂದ್ಸರಿ ಈ ರೀತಿ ಮಾತನಾಡಿದ್ರೆ ನಿಮಗೆ ನನ್ನ ಮೇಲೆ ಆನೆಯಾಗಿದೆ.
ಸಿದ್ದನ ಗೌಡ ಅವನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ತನ್ನ ಮಾನ ಮರ್ಯಾದೆಗೋಸ್ಕರ ಹೆಣ್ಣಿನ ಶೀಲವೇ ಶೃಂಗಾರವೆಂದು ಅವನ ಕೈಯಲ್ಲಿ ನೆರಳಿ ಸತ್ತು ಹೋದ್ರು. ಆದ್ರೆ ನೀವು ಹೆತ್ತ ಮಗನಾಗಿ ಅವರ ಶವಕ್ಕೆ ಕಿಚ್ಚು ಕೊಟ್ರಿ. ಅವರ ಕೊಟ್ಟ ಮಾತಿನಂತೆ ನನ್ನ ಕೈ ಹಿಡಿದ ನನ್ನ ಕೋಳಿಗೆ ಮಾಂಗಲ್ಯ ಭಾಗ್ಯವನ್ನೇ ಕೊಟ್ರಿ. ಆದ್ರೆ ಈಗ ಅದನ್ನು ಅಲ್ಲಗಳುವಿರೇನ್ರಿ? ಹೇಳಿ, ಆ ಮಾತನ್ನು ಎಲ್ಲ ಅಲ್ಲಗಳುವಿರೇನ್ರಿ? ಹೌದು, ವಚನ ಭ್ರಷ್ಟರಾಗುತ್ತೀರಾ? ಮತ್ತೆ ಹೀನರಾಗಿದ್ದು ಯಾರಿಂದ? ಅದು ನಮ್ಮಿಂದ, ಆ ನೀಚ ಗೌಡನಿಂದ ಈ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಿ. ಹೊಡಿಸಿಕೊಂಡು ಬಡಿಸಿಕೊಂಡು ಈ ನಿಮ್ಮ ಜೀವನದ ಅರ್ಥ ಯಾತ್ರೆಯನ್ನು ಅನುಭವಿಸಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ ಸ್ವಾಮಿ. ನನಗೆಲ್ಲ ಗೊತ್ತು ಕಣ್ರಿ, ನನಗೆಲ್ಲ ಗೊತ್ತು. ಅಳಿಬೇಡ ಶಾಂತ, ಅಳಿಬೇಡ. ಸ್ವಾಮಿ, ನನ್ನನ್ನು ಅಲ್ಲಗಳೆದು ಆ ಮಾಂಗಲ್ಯವನ್ನು ಬರ್ಪಿಸಿಕೊಟ್ಟು, ಅಷ್ಟೇ ಅಲ್ಲದೆ ನನ್ನ ಹೆತ್ತವರಿಗೋಸ್ಕರ ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಿ ಅಲ್ಲರಿ. ಆದ್ಮೇಲೆ ನೀವು ಮತ್ತೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನನ್ನ ಹೆತ್ತವರ ಮಾತಿಗೆ ನೀವು ಕೊಟ್ಟು ನನ್ನ ಮಡದಿಯಾಗಿ ಸ್ವೀಕರಿಸಿದ್ರಿ. ಆ ತ್ಯಾಗವನ್ನು ನಾನು ಮರಿಬೇಕೇನ್ರಿ? ಆ ತ್ಯಾಗವನ್ನು ಅಲ್ಲಗಳಿಬೇಕೇನ್ರಿ? ಈ ಮಾಂಗಲ್ಯವನ್ನು ನಾನು ಮರಿಬೇಕೇನ್ರಿ? ಈ ಮಾಂಗಲ್ಯವನ್ನು ಮರಿದು ಬೇರೆಯೊಬ್ಬರ ನನ್ನ ಮದುವೆ ಆಗ್ಬೇಕೇನ್ರಿ? ಸಾಧ್ಯವಿಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ನಾನು ಬಿದ್ದರೂ ಕೂಡ ನಿಮ್ಮ ಪಾದ ಧೂಳದ ಸಮವಾಗಿ ನಾನು ಬೀಳ್ತೀನಿ. ನಾನು ಹೀನರಾಗ್ತೀನಿ, ಉಷ್ಣಾಂಶ ಮಾಡ್ತೀನಿ ಸ್ವಾಮಿ. ಇದು ನನ್ನಿಂದ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಶಾಂತ, ಎಂತ ಕಠೋರವಾದ ಮಾತನಾಡುತ್ತೇವೆ ಶಾಂತ, ಎಂತ ಕಠೋರವಾದ ಮಾತನಾಡುತ್ತೀವಿ. ಈ ಕಲಿಕೆಯ ಕಾಲ, ತಿರುವ ಮುರಿವಿನ ಕಾಲ, ಮಾತನ್ನ ಬದಲಿಸುವ ಕಲಿಗಾಲ. ಸ್ವಂತ ಮಗನನ್ನೇ ಮೋಹಿಸು ಈ ಕಲಿಗಾಲದಲ್ಲಿ. ಅದು ನಿನ್ನಿಂದ ಸಾಧ್ಯವೇ ಶಾಂತ? ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸೋದೇ ಹೆಣ್ಣಿನ ಧರ್ಮ, ಅದು ಹೆಣ್ಣಿನ ಕರ್ತವ್ಯ. ಬೇಕಾದ್ರೆ ಆ ಮುರುಳಾಳೇಶ್ವರ ಅವನ ಮೇಲಾನೆ ಅಷ್ಟೇ ಇಲ್ಲ ರೀ, ಸಾಕ್ಷಾತ್ ಆ ಮಾರುತೇಶ್ವರ ಮೇಲಾನೆಗೂ ಸತ್ಯ. ಈ ನನ್ನ ಮಾತನ್ನು ಪಾಲಿಸಿ, ದಯವಿಟ್ಟು ಇಲ್ಲಂತ ಮಾತ ಹೇಳ್ಬೇಡ್ರಿ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೆ ಈ ವಿಷಯನ್ನು ನನ್ನನಿಂದ ಬಿಟ್ಟು ಬೇರೆ ಯಾರಿಗೆ ಗೊತ್ತಾಗಬಾರದು, ಯಾರಿಗೆ ಗೊತ್ತಾಗಬಾರದು. ಯಾಕೆಂದರೆ ಈ ಕಾಮ ದೃಷ್ಟಿಯಿಂದ ವೀಕ್ಷಿಸುವ ಈ ಅಸುರರ ಸಮಾಜದಲ್ಲಿ ನೀನು ಶೂರರ ಸೌಭಾಗ್ಯದ ಕಣಿಯಾಗಿ ನಿನ್ನ ಬಂಗಾರ ಶೀಲಕ್ಕೆ ಶೃಂಗಾರದವನ್ನು ಬೆಲೆಯನ್ನು ತರಬೇಕಾದರೆ ನನ್ನ ಮನೆಯ ಸೌಭಾಗ್ಯದ ಮಹಾಲಕ್ಷ್ಮಿ ಆಗಿ ಬಾಳುವೆನು. ನನಗೆ ಮಾತು ಕೊಡು ಶಾಂತ, ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನು ಹೇಳಿದಿರಿ, ಸತ್ಯವಾದ ಮಾತನ್ನೇ ಕೇಳಿದಿರಿ. ಆ ಸತ್ಯವನ್ನು ಸಾವಿತ್ರಿ ಎವಳಿಂದ ಹೊರಪಡದಂತೆ ಹೆಣ್ಣಿನ ಶೀಲವೇ ಶೃಂಗಾರ, ಗಂಡಿನ ಬುದ್ಧಿಯೇ ಬಂಗಾರವೆಂದು ಈ ನಾಡಿನ ಹೆಸರು ಹಾಗೂ ಈ ದೇಶದ ಉಸಿರು ತರುವವರೆಗೂ ನಾನು ಈ ಮಾತನ್ನು ಪಾಲಿಸೇ ಬಿಡೋದಿಲ್ಲ ಕಣ್ರಿ. ಈ ಮಾತನ್ನು ಪಾಲಿಸೇ ಹೋದ್ರೆ ನಾನು ನಿಮ್ಮ ಹೆಂಡತಿನೇ ಅಲ್ಲೇ ಕಣ್ರಿ, ನಾನು ನಿಮ್ಮ ಹೆಂಡತಿನೇ ಅಲ್ಲೇ. ಅಷ್ಟೇ ಇಲ್ಲ ಕಣ್ರಿ, ನಿಮ್ಮ ಮಾತನ್ನು ನಾನು ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸ್ಕೊಡ್ತೀನಿ. ಇದು ನಿಮ್ಮ ಪಾದ ಸಾಕ್ಷಿನೇ ಸತ್ಯ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದ ಈ ಪತಿ ಭಕ್ತಿಗೆ ನಿನ್ನ ಅಮೃತವಾಣಿ ಈ ಮಹಿಳೆಯರ ಸಮಾಜದಲ್ಲಿ ಚಿರಕಾರವಾಗಿ ಉಳಿಯಲಿ. ಎಲ್ಲಿ ನಗು, ಇದೇ ನಗುವಿನ ನೋಟದಿಂದ ಒಂದು ಹಾಡನ್ನು ಹಾಡಬಹುದು.
ಒಟ್ಟಿನಲ್ಲಿ ಈ ಅರ್ಧಾಂಗಿಗೆ ಬಾಳು ಕೊಟ್ಟು ನನ್ನ ಬಾಳ ಬಂಡೇನೇ ಸಾಗಿಸ್ತಾ ಇದ್ದೀರಾ. ನನ್ನ ಪತಿದೇವರು ಕೇಳಿದ ಮೇಲೆ ಇಲ್ಲ ಅಂತ ಹೇಳ್ತೀನ. ಆಗ್ಲಿ ರೀ, ನಿಮ್ಮ ಇಷ್ಟದಂತೆ ಇಂದು ನಾನು ಹಾಡಿ ಕುಡಿದು ಸಂತೋಷವಾಗಿ ಕಾಲ ಕಳಿತೀನಿ ಕಣ್ರಿ. ನಿನ್ನಂತ ಸೈನದಿ ಕೈ ಹಿಡಿದಾಗ ನಿನ್ನಂತ ದುರ್ನವತಿ ಜತೆಯಾದಾಗ ದಿನವೂ ಆನಂದವೇ. ಊಟವಿಲ್ಲದೆ ಉಪಚಾರವಿಲ್ಲದೆ ಎಲ್ಲಿ ಹೋಗಿದೆಪ್ಪ? ಹೊಲದಲ್ಲಿ ಏನಾರ ಕೆಲಸ ಏನಾರ ಸಮಸ್ಯೆ ಇದೆಯಪ್ಪ? ಹೌದಣ್ಣ, ಕರೆಂಟ್ ಹೋಗಕ್ಕೇನೆ ನೀರು ಹಾಸೋದನ್ನು ಬಿಟ್ಟು ಒಂದು ಕಾಸಿನ ಮುಂದೆ ಬಂದೆ. ನಾನು ಬರೋದ್ರೊಳಗಾಗಿ ಊರ ಅಕ್ಷೆಯಲ್ಲಿ ದೊಡ್ಡ ಕುಸ್ತಿ ನಡೆಯಿತು. ಅಂದರೆ ಅದರಲ್ಲಿ ಕಡೆ ಕುಸ್ತಿ ನಿಂದೆ ಆಯ್ತೇನಪ್ಪ? ಹೌದತ್ತಿಗೆ ಆ ಕಡೆ ಹೋಗಿದ್ದು ಕಡೆ ಕಿತ್ತು ತಂದೆ ಅತ್ತಿಗೆಮ್ಮ. ಆ ಕಣ್ಣಲ್ಲಿ ಗಡಿ ನೋಡಿ ನನ್ನ ಮೈಯೆಲ್ಲ ರೋಮಾಂಚಗೊಂಡಿತ್ತು. ನನ್ನಲ್ಲಿ ಭೀಮನ ಶಕ್ತಿ ಹೊಂದಿದೆ. ನೀವು ತುತ್ತು ಮಾಡಿ ಉಣಿಸಿದ ಆ ರೋಹಿತ ಕೂಗೆ ಇತ್ತು. ಆ ಕರೆ ಕರೆ ಹೋಗಿದ್ದು ಬಂಗಾರ ಕೆರೆಕೆಳೆದು. ಏನು ಹೇಳ್ತಿರು ನಾವನಿಗೆ ಗೊತ್ತಿಲ್ಲ. ಹಂಗೆ ಊರಲ್ಲಿ ಜಾತ್ರೆ ಕೂಸ್ತಿರ್ತೈತಪ್ಪ ಈ ಮಾಚನೋದಾಗ. ಊರಿಗೆ ದೊಡ್ಡವನಾದ ಆ ಸಿದ್ದೇಗೌಡನೇ ಆ ಪುಸ್ತಕನ ಏರ್ಪಡಿಸಿದ್ದ. ಅವನು ಮಗ ಬಂದು ಕರೆಯಲಿ ನನ್ನ ಪಾಂದರ ಕಡೆ ಕಡೆ ಮೈದುಲ, ಆ ನೀಚನ
ಗಗನದಲ್ಲಿ ನೀನೇಕಪ್ಪ ಹೋಗಲು? ಬಲರಾಮ, ಏನು ನಿನ್ನ ರೈಸದ ಕಡೆ? ಬೇಗ ಹೇಳಿ, ಏನಾಯ್ತು ಅಂತ? ಜಿಲ್ಲಾ ಸರ್ಕಾರಿ ಚುನಾವಣೆ ಅಭ್ಯರ್ಥಿಯಾದ ಗೌಡ ಈ ಭಾಗದ MLA ಕೂಡಿಸಿ ಅವರು ಮತ ಕೇಳಿದರು. ಅದನ್ನು ಸಹಿಸಿಕೊಳ್ಳಿ. ಅವರಿಗೆ ಜೀವನ ಬೆದರಿಕೆ ಹಾಕಿಲ್ಲ. ಮುಂದೇನಾದ್ರು ಸೋದರ? ಅದರಲ್ಲಿ ಒಬ್ಬ ಎದುರಿತ್ತು, ನಮಗೆ ಜೀವನ ಬೆದರಿಕೆ ಆಗ್ತಿದೇನ್ರಿ, ನಮಗೂ ಸಂವಿಧಾನದ ಹಕ್ಕಿದೆ, ಇದು ರಾಜ ಮಹಾರಾಜರ ಆಳ್ಕೆ ಅಲ್ಲ, ಇದು ಪ್ರಜಾಪ್ರಭುತ್ವ ಅಲ್ಲ. ಆದಾಗ ಆ ಕರೆಯಲಿಲ್ಲ, ಒಡಿಸಿಬಿಟ್ಟ. ಅಲ್ಲಿ ಇದ್ದ ಜನರು ಎಲ್ಲರೂ ಎದ್ದು ಓಡಿ ಹೋದರು. ಸಹೋದರ, ಆ ಸಿದ್ದನಗೌಡ ಈತನ ಪರವಾಗಿ ಎದ್ದು ನಿಂತು, ಲೇ ಯಾರಾದ್ರೂ ಕಾಣಿಸಿದರೆ ನನ್ನ ಕರೆಯನ್ನು ಕೂಡ ಕುಸ್ತಿಡಿ ಅಂದ. ಆಗಲ ಕೂಗಿ ಎದ್ದಾಗ್ಬಿಟ್ಟೆ. ಮೈದುನ, ಆ ಮಾರಿ ಮಾತಿಗೆ ನೀನೇಕಪ್ಪ ವಾದಿಸಲು ಹೋದೆ? ಕೂರ್ಯರಾದರೇನು, ಮಹಾರಾಜರಾದರೇನು, ಆ ಕೌರವರು ದುರ್ಯೋಧನಾದರೇನು ಅಲ್ಲ. ಹಾಗಾದ್ರೆ ಏನಂದ ಗೊತ್ತಲ್ಲ, ಲೇ ಹರಾಮ್ ಕೋರ್, ರಾಮನಿಗೆ ತಮ್ಮವರೆಲ್ಲ ಏರಿ ನಿಮ್ಮ ಅಪ್ಪಗನೇ ಹುಟ್ಟಿದ ಮಗ ಆಗಿದ್ದರೆ ನನ್ನ ಕರೆ ಕೂಡ ಸರಿಸರನ್ನು ಮೀಸಿ ಮೇಲೆ ಕೈ ಎಳೆದ. ಅಪ್ಪಗ ಹುಟ್ಟಿದ ಮಗ ನಾನೇ ಎಂದು ಸೊಟ್ಟು ಹೊಡೆದು ಬರ್ಬೇಕಿತ್ತು ಮೈದುನ. ಸಟ್ಟು ಹೊಡೆದು ಅಷ್ಟೇ ಅವತ್ತಿಗೆ ಆ ಗರಿಬಿದು ಕಡೆ ಕಿತ್ತು ತಂದೆ. ಆ ಚಟ್ಟನ ಗೌಡನ ಒಂದು ಎದ್ದು ನಿಂತು ಬೀಸಿ ತಿರುಗಿದೆ. ಆ ಕೆರೆಯ ಕೈಗಿದೆ. ಆ ಸಿದ್ದನ ಹೇಳಿದೆ, ಏ ಸಿದ್ದನಗೌಡ, ನಮ್ಮ ಅಪ್ಪನ ಹುಟ್ಟಿದ ಮಗ ನಾನಾಗಿ ನಿನ್ನ ಕರೆಯನ್ನು ಕೈದಿ ನೋಡ್ತಾ ಇರು. ಒಂದು ಕರೆ ಹತ್ತಾರು ಸರಿ ಹೊತ್ತು ನೆಲಕ್ಕೆ ನೆಟ್ಟು ಬಿಚ್ಚುವಂತೆ ಆ ಕರಿಯನ ಎದೆ ಮೇಲೆ ಕಾಲಿಟ್ಟು ಆ ಗೌಡಿಗೆ ಕೂಗಿ ಹೇಳಿದೆ, ಲೇ ಗೌಡ, ನಿಮ್ಮ ಅಪ್ಪಗ ಹುಟ್ಟಿದ ಮಗ ಆಗಿದ್ದಾರೆ ಬಾಂಧವರೇ ಕುಸ್ತಿಗೆ ಅಂದೆ. ಅಲ್ಲಿದ್ದು ಜನರು ನನ್ನ ಹೊತ್ತುಕೊಂಡು ಹೋಗಿದ್ದಾರೆ. ನಿನ್ನ ಮಾತನ್ನು ಕೇಳಿ ಈ ಮೂರು ಲೋಕವಣಿ ನನ್ನ ಮೇಲೆ ಬಿದ್ದಂತಾಯ್ತಲ್ಲ, ಬಿದ್ದಂತಾಯ್ತು. ಸ್ವಾಮಿ, ಯಾಕ್ರಿ ನೀವೇ ಹೆದರ್ತೀರಾ? ನನ್ನ ಮೈದನ ಗೆದ್ದು ಬಂದಿದ್ದಾನೆ. ಮುಂದೊಂದು ದಿನ ಅವರ ಪತನ ಹಾರೋದು ನನ್ನ ಮೈದನಿಂದಲೇ. ಹೌದಲ್ಲ, ಅತ್ತಿಗೆ ಮಾತಿನಲ್ಲಿ ನಿಜ ಇದೆ. ಮಾಡಿದವರಿಗೆ ಮಾಡ ತೋರಿಸಬೇಕೆಂಬುದು ಗಾಂಧಿ ಸುಭಾಷ್ ಚಂದ್ರ ಬೋಸ್ ಮಾತಿದೆ. ಮಾನವೀಯರ ಮಣಿಯೊಂದು ಗಾಂಧೀಜಿಯವರ ಮಾತಿದೆ. ಅದು ಸತ್ಯವಾಗಬೇಕಾದರೆ ನನ್ನಿಂದ ವಿದ್ಯಾವಂತ ಒಬ್ಬ ಎದ್ದುಕೊಂಡು ಬರಲೇಬೇಕು. ಹಂಗಾಗಿ ಅದು ಗಾಂಧೀಜಿಯವರ ರಾಜ್ಯ ಆಗುತ್ತದೆ, ಇಲ್ಲವಾದ್ರೆ ರಾಮ ರಾಜ್ಯ ಆಗುತ್ತದೆ, ಇಲ್ಲಾಂದರೆ ಅದು ರಾವಣ ರಾಜ ಆಗುತ್ತದೆ. ಅಣ್ಣ, ಓದುವ ಉತ್ಸಾಹದಲ್ಲಿ ಇದೆಲ್ಲ ತೇಯಬೇಕಣ್ಣ. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವಕರ ಶಕ್ತಿ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ.
ಹೌದು ಸಹೋದರ, ನಿನ್ನ ಓದು ಡಿಗ್ರಿ ಮುಗೀತಲ್ಲಪ್ಪ. ಹೌದಣ್ಣ, ಪ್ರಥಮ ರ್ಯಾಂಕ್ ಬರುವ ಹಂತದಲ್ಲಿದೆ ಎಲ್ಲ ನಿಮ್ಮ ಆಶೀರ್ವಾದ. ನನ್ನ ಆಶೀರ್ವಾದಕ್ಕಿಂತ ಶಾತೋರ್ ತಂದೆ ತಾಯಿ ಆಶೀರ್ವಾದ ಇದೆಯಪ್ಪ. ನಾವು ನಿಂತಿರುವ ನೆಲ, ಭೂಮಿ, ಹೊಲ, ಆಸ್ತಿ, ಕೂತಿರೋ ಬಟ್ಟೆ, ಉಡುತ್ತಿರುವ ಅಣ್ಣ ಎಲ್ಲ ಅವ್ರದೇಪ್ಪ, ಎಲ್ಲ ಅವ್ರದೇ. ಹೌದಣ್ಣ, ಪ್ರವೀಣರು ಕೂಡ ಪದೇ ಪದೇ ಇವರ ಬಗ್ಗೆ ಹೇಳುತ್ತಿರುತ್ತಾರೆ. ಅವರು ಅದಂತಹ ಗಣಕಾರ್ಯ ಕೆಲಸ ಮಾಡಿದರೆಂದು ನಮಗೂ ಸ್ವಲ್ಪ ಸವಿಸ್ತಾರವಾಗಿ ಹೇಳೋಣ. ಅದು ಈಗ ಹೇಳಕ್ ಬರೋದಿಲ್ಲ ತಮ್ಮ, ಮುಂದೊಂದು ದಿನ ಅದಕ್ಕೆ ಸಮಯ ಬಂದೇ ಬರ್ತದೆ, ಅವಾಗ ಹೇಳ್ತೀನಪ್ಪ. ಹಾಗಾದರೆ ಅಂತವರ ಮಗಳಾದ ನನ್ನತ್ತಿಗೆ ಪುಣ್ಯವಂತವೇ ಸರಿ. ಅದನ್ನ ಈ ಬಾಯಿಂದ ಹೇಳ್ಬಾರ್ದಪ್ಪ, ಮುಂದೊಂದು ದಿನ ಹೇಳ್ತೀನಿ ತಗೋ. ಇದ ಸಂದರ್ಭದಾಗ ಹಾಡನ್ನ ಹಾಡ್ಬಿಡ್ರಿ. ಹಾ, ಹೌದ್ರಿ, ನನ್ನ ಮೈತ್ರಿ ಅಂದ್ರೆ ಸಾಮಾನ್ಯರಲ್ಲ. ಹುಲಿ ಕಂಡ್ರೆ ರಾಜ ಹುಲಿಗಳಿದ್ದ ಹಾಗೆ. ಹುಲಿ ಅಲ್ಲ, ಯಾಕೆ ಹುಲಿ? ಗೊತ್ತಾಯ್ತಪ್ಪ. ಆಯ್ತು, ಈ ಸಂತೋಷ ಸಮಯದಲ್ಲಿ ಎಲ್ಲಿ ಸಿಗಿ ಹಾಡಿ ನಡೆಯೋಣ. ನಮ್ಮ ಈ ಜೀವವನದಾಗಲು ಬನ್ರಿಪ್ಪ, ನಿಮ್ಗೋಸ್ಕರ ಬಿಸಿ ಬಿಸಿಯಾದ ಹೋಳಿಗೆ ಮಾಡಿದ್ದೇನೆ. ಎಲ್ಲ ಸೇರಿ ಊಟ ಮಾಡೋಣ. ಗೊತ್ತಾಯ್ತಪ್ಪ, ಗುಂಡು ಗುಂಡು ಹೊಟ್ಟೆ ಹಸಿರ್ಬೇಕು ನಿಂದು. ಆಯ್ತು, ಬಾರಪ್ಪ ಊಟ ಮಾಡೋಣ.